ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಎಂಟಾರ್ಕ್ 150cc ತಂದಿದ್ದೀನಿ. ಗಾಡಿ ನೋಡಿ ಹೆಂಗಿದೆ ಅಂತ. ಆಮೇಲೆ ಬನ್ನಿ ನೋಡೋಣ ಏನೇನಿದೆ, ಈ ಡೀಟೇಲ್ಸ್ ತೋರಿಸ್ತೀನಿ. ನೋಡಿ ಎಲ್ಲ ಹೊಸ್ದಾಗಿ ಮಾಡ್ಬಿಟ್ಟಿದ್ದಾರೆ ಗಾಡಿನ. ಮುಂಚೆ ಎಂಟಾರ್ಕ್ ಇದ್ದಂಗೆ ಇಲ್ಲವೇ ಇಲ್ಲ, ಈಗ ಫುಲ್ ಎಲ್ಲ ಚೇಂಜ್ ಆಗೋಗಿದೆ. ಆಮೇಲೆ 150cc ಗಾಡಿ ಇದು. ನೋಡಿ ಹೆಂಗಿದೆ ಅಂತ. ಪ್ರೊಜೆಕ್ಟರ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ. 4 ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಸೈಕ್ ಆಗಿರುತ್ತೆ. DRLs ಇದೆ ಕೆಳಗಡೆ. ಇಲ್ಲಿ ನೋಡಿ DRL ಸ್ಕ್ರೀನ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ನೋಡಿ ಸ್ಕ್ರೀನು, TFT ಡಿಸ್ಪ್ಲೇಗಳು ಎರಡೆರಡಿದೆ. ನೋಡಿ 22 ಲೀಟರ್ ಬೂಟ್ ಸ್ಪೇಸ್ ಇದೆ ಇದಕ್ಕೆ. OBD ಪೋರ್ಟಲ್ ಇದೆ ನೋಡಿ. ಎಲ್ಲ ಡಿವೈಸ್ದು ಲೈಕ್ ಗಾಡಿದು ಏನಾದ್ರು ಪ್ರಾಬ್ಲಮ್ ಇದೆ ಹಾಕೊಂಡ್ರೆ ಕನೆಕ್ಟ್ ಮಾಡ್ಕೊಂಡ್ರೆ ಕಂಪನಿಯವ್ರು ಮಾಡಿಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ಸ್ ಇದೆ ಹಂಗೆ ಚೆಕ್ ಮಾಡೋದು. ಈಗ ನೋಡಿ ಎಕ್ಸಾಸ್ಟ್ ಹಿಂಗಿದೆ ಅಂತ. ಈಗ ಈ ಗಾಡಿದು ಇಂಜಿನ್ ಸೈಜ್ 49.7cc ಇಂಜಿನ್, ಮತ್ತು ನಿಮಗೆ 13 PS ಇದೆ ಪವರ್. ಆಮೇಲೆ ಟಾರ್ಕ್ 14 Nm. ವೀಲ್ ನೋಡಿ ಹೆಂಗಿದೆ, ಸಿಂಗಲ್ ಚಾನೆಲ್ ಡಿಸ್ಕ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಸಿಂಗಲ್ ಚಾನೆಲ್ ಡಿಸ್ಕ್ ಐತಲ್ವಾ, ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ನೋಡ್ಬೋದು ನೀವು. ವೀಲ್ ನೋಡಿ ಹೆಂಗಿದೆ ಅಂತ. ಎಲ್ಲ ಕಡೆ LEDs ಇರೋದು. ಇಂಜಿನ್ ಇದು. ಇಲ್ಲೂ ನೋಡಿ ಸಸ್ಪೆನ್ಷನ್ ಹೆಂಗಿದೆ ಅಂತ. ಈಗ ಹೊಸದಾಗಿ ಹೈಬ್ರಿಡ್ ಸಿಸ್ಟಮು ಕೊಟ್ಟಿದ್ದಾರೆ, ಐಗೋ ಅಸಿಸ್ಟ್ ಅಂತ. 0.7 Nm ನಿಮ್ಗೆ ಎಕ್ಸ್ಟ್ರಾ ಟಾರ್ಕ್ ಕೊಡುತ್ತೆ. ಗಾಡಿ ಪಿಕಪ್ ಸ್ವಲ್ಪ ಚೆನ್ನಾಗಿರುತ್ತೆ. ನಿಮಗೆ ಅರೌಂಡ್ 6 seconds ಬರುತ್ತೆ ಆಕ್ಸಿಲರೇಷನ್ನು, 0 to 60. ಕ್ವಾಡ್ LEDs ನೋಡಿ ಹೆಂಗಿದೆ ಅಂತ, ಮಸ್ತಾಗಿದೆ ನೋಡೋಕ್ಕೆ. ಆಮೇಲೆ ಆಸ್ ಯೂಶುವಲ್ ಸ್ಮಾರ್ಟ್ ಟೆಕ್ಸ್ ಕನೆಕ್ಟು ಮತ್ತು TFT ಡಿಸ್ಪ್ಲೇ ನೋಡಿದಿರಲ್ಲ ದೊಡ್ಡ. ಮತ್ತು ಹಜಾರ್ಡ್ ಲೈಟ್ಗಳಿದೆ ನೋಡಿ ಹೆಂಗಿದೆ ಅಂತ. ಹಜಾರ್ಡ್ ಲೈಟ್ಗಳು DRL ಮೇಲೇ ಬರುತ್ತೆ ನಿಮಗೆ, ಅದು LEDಗಳೇನೆ ನೋಡಿ. ಎಲ್ಲ ಹೆಂಗೆ ಇದೆ ಅಂತ ತೋರಿಸುತ್ತೆ. ABS ಇದೆಲ್ಲ ತೋರಿಸುತ್ತೆ ನಿಮಗೆ. ಫ್ಯೂಲ್ ಎಷ್ಟಿದೆ, ಇದು ಎಷ್ಟಿದೆ, ಪಿಕಪ್ ಆಕ್ಸಿಲರೇಷನ್ ಎಷ್ಟು ಹೋಗುತ್ತೆ ಅಂತೆಲ್ಲ ತೋರಿಸುತ್ತೆ. ಟೈಮು, ಡೇಟು, ಮತ್ತು ನಿಮಗೆ ಟ್ಯಾಕೋಮೀಟರು ಡಿಜಿಟಲಾಗಿ ಕೊಟ್ಟಿದ್ದಾರೆ ನೋಡಿ, ಸಕ್ಕತ್ತಾಗಿ ನೋಡೋಕ್ಕೆ. ಈ ಥರ ಇತ್ತಂತ. ಹ್ಯಾಂಡಲ್ ಬಾರ್ ಯೂಶುವಲ್ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ನಿಮಗೆ, ಇಂಡಿಕೇಟರು. ಸೊ 2 ಮೋಡ್ ಇದೆ ಗೈಸ್ ಇದರಲ್ಲಿ. ಒಂದು ಸ್ಟ್ರೀಟ್ ಮೋಡ್ ಅಂತ, ಇನ್ನೊಂದು ರೇಸ್ ಮೋಡಲ್ಲಿ ನಿಮಗೆ ಲ್ಯಾಪು, ಕಿಲೋಮೀಟರ್, ಸ್ಪೀಡ್ ಹೋದ್ರಿ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಸ್ಟ್ರೀಟ್ ಮೋಡಲ್ಲಿ ಏನು ಆ ಥರ ಇರಲ್ಲ. ಅದರಲ್ಲಿ ನಾರ್ಮಲ್ ಏನಿದೆಯೋ ಗಾಡಿದು ನಾರ್ಮಲ್ ಆಕ್ಸಿಲರೇಷನ್, ನಾರ್ಮಲ್ ಸ್ಪೀಡ್ ಇರುತ್ತೆ. ಇದೇ ಮೋಡ್ ಬಟನ್ನು ನೋಡ್ತಾ ಇರೋದು. ಅಡ್ಜಸ್ಟಬಲ್ ಬ್ರೇಕ್ಸು ಕೊಟ್ಟಿದ್ದಾರೆ ನಿಮಗೆ. 3 ಲೆವೆಲ್ ಇದೆ ಎರಡಕ್ಕೂ, ಬ್ಯಾಕು ಫ್ರಂಟ್ಗೂ. ಟಾಪ್ ಸ್ಪೀಡು 104 ಕೊಟ್ಟಿದ್ದಾರೆ ಗಾಡಿದು. ಟಾಪ್ ಸ್ಪೀಡು 150cc. ಅದು ಕಂಪನಿ ಹೇಳ್ತಾ ಇರೋದು. ಇಲ್ಲಾಂದರೆ ಎಷ್ಟು ಬರುತ್ತೆ ಅಂತ ಗೊತ್ತಾಗಲ್ಲ, ನೋಡಬೇಕು. ಅದನ್ನು ಫ್ಯೂಚರ್ ತೋರಿಸ್ತೀನಿ. ಗಾಡಿ ಎಲ್ಲ ಇದು ಟೆಸ್ಟ್ ಡ್ರೈವಲ್ಲಿ ತೊಗೊಂಡಾಗ. ಇದು ಕ್ಯಾರಿಯರು, ಎತ್ಕೊಳ್ಳೋಕ್ಕೆ, ಸಾಮಾನು ಇಟ್ಕೊಳ್ಳೋಕ್ಕಲ್ಲ. ಹಿಂದ್ಗಡೆ ನೋಡಿ, ಇದು LEDs ಇಂಡಿಕೇಟರ್ಗಳು ಸಕ್ಕತ್ತಾಗಿದೆ ನೋಡಿ. ಫ್ಯೂಲ್ ಟ್ಯಾಂಕು ಆಸ್ ಯೂಶುವಲ್ಲು. ಕೀನು ತೋರಿಸ್ತೀನಿ ನೋಡಿ. ಕೀ ನೋಡಿ, ನಾರ್ಮಲ್ ಕೀ ಇದು, ಏನು ಚೇಂಜಸ್ ಇಲ್ಲ. ಆಮೇಲೆ ಇದು ಸ್ಪೇಸ್ ಇಟ್ಕೊಳ್ಳೋಕ್ಕೆ, ಏನಾದ್ರು ಫೋನ್ ಗೀನ್ ಇಟ್ಕೊಳ್ಳೋಕ್ಕೆ. ಡಿಕ್ಕಿದ ಸ್ಪೇಸ್ ಮಾತ್ರ ಅದು ನೋಡಿ, ಇದು ಕಮ್ಮಿನ ಜಾಸ್ತಿನ ಅನ್ಸುತ್ತಂತೆ. ಸಾಮಾನ್ಯ ಆದರೂ ಬರೋಲ್ಲ ಸ್ಪೇಸು. ಒಂದು ಹೆಲ್ಮೆಟ್ ಇಟ್ಕೋಬೋದು, ನೀವು ನೋಡ್ತಾ ಇರಲ್ಲ. ಮತ್ತಿದು ಸೈಡ್ ಫುಟ್ಗಳೆಲ್ಲ ಎಲ್ಲ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕಾಂಪ್ರಮೈಸ್ ಅಂತೂ ಇರಲ್ಲ. TVS ಅಲ್ಲಿ ಸಕ್ಕತ್ತಾಗಿರುತ್ತೆ.
ಇನ್ನು ಸ್ವಲ್ಪ ಬೈಕ್ ಲುಕ್ ಬಂದ್ಬಿಟ್ಟಿದೆ ಈಗ ಈ ಹ್ಯಾಂಡಲ್ ಬಾರಿಂದ. ಮುಂಚೆ ಎಂಟಾರ್ಕ್ ಎಲ್ಲ ಮುಂದೆ ಹಿಂಗೆ ಇಲ್ಲ ಇರ್ತಾಯಿತ್ತು, ನಾರ್ಮಲ್ ಸ್ಕೂಟರ್ ಥರ. ಹಿಂಗೆ ಬೈಕ್ ಲುಕ್ ಇದೆ. ಏಪ್ರಿಲಿಯಾನು ಇದೆಯಲ್ಲ ಆ ಥರ ಲುಕ್ ಇದೆ ಸ್ವಲ್ಪ. ಅಲ್ಲಿ ಕಂಪೇರ್ ಮಾಡಿ ಹಾಕ್ತೀನಿ ವಿಡಿಯೋ ಇನ್ನೊಂದು, ಏಪ್ರಿಲಿಯಾ ಸ್ಕೂಟರ್ ಮತ್ತು ಎಂಟಾರ್ಕ್ 150 ನೋಡಿ ಆ್ಯನಿಮೇಷನ್ ಎಲ್ಲ ಹೆಂಗಿದೆ, ಸಖತ್ತಾಗಿದೆ ಆ್ಯನಿಮೇಷನ್ಗಳೆಲ್ಲ. ಪ್ರೊಜೆಕ್ಟರ್ದು ಇದು ಫುಲ್ಲು ಸಖತ್ತಾಗಿ ಕ್ವಾಡ್ ಪ್ರೊಜೆಕ್ಟರು, ರಾತ್ರಿ ಸಖತ್ತಾಗಿ ಕಾಣಿಸುತ್ತೆ ನಿಮಗೆ. ಬೆಳಕಲ್ಲಿ ನೀವು ಪಾಸ್ ಲೈಟ್ ಹೊಡೆದು ಪಾಸ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಚೆನ್ನಾಗಿ. ಆಮೇಲೆ ಇಷ್ಟೇ ಇರೋದು ಈ ಗಾಡಿಯಲ್ಲಿ. ಟೆಸ್ಟ್ ಡ್ರೈವ್ ತೋರಿಸ್ತೀನಿ ಇರಿ, ಬಂದು ನೋಡ್ಕೊಂಬಿಡಿದಲ್ಲ. ಬೂಟ್ ಸ್ಪೇಸು ಮರ್ತೇ ಹೋದೆ ನೋಡಿ, ಫ್ಯೂಲ್ ಟ್ಯಾಂಕು 5.8 ಲೀಟರ್ಸ್ ಇದೆ ವಿತ್ ರಿಸರ್ವ್. ಸೀಟ್ ಹೈಟು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಿಮಗೆ, ಶಾರ್ಟ್ ಇರೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಹಿಂದೆ ಕೂತ್ಕೊಳ್ಳೋಕ್ಕೆ, ಆದರೆ ಓಡಿಸ್ಬೋದು. ಗಾಡಿನೂ ಹೆವಿ ಅಷ್ಟೊಂದೇನು ಅನ್ಸಲ್ಲ, ನೀಟಾಗಿದೆ ಗಾಡಿ. ನೋಡಿ ಹೆಂಗಿದೆ ಅಂತ. ಸೈಡ್ ಪ್ರೊಫೈಲ್ ಕೊಡ್ತೀನಿ. ಅಂತ ಇರಲ್ಲ, ಕಮೆಂಟ್ ಮಾಡಿ ಹೆಂಗಿದೆ ಅಂತ ಗಾಡಿ. ಲುಕ್ಕೆಲ್ಲ ಹೆಫ್ಟಿ ಆಗಿದೆ ಗುರು. ಕಮೆಂಟ್ ಮಾಡಿ ಹೆಂಗಿದೆ ಅಂತ ಗಾಡಿ. ಸೌಂಡನ್ನು ತೋರಿಸ್ತೀನಿ ಮುಂದೆ, ಟೆಸ್ಟ್ ಡ್ರೈವ್ ಮಾಡ್ತೀನಲ್ಲ ಗಾಡಿ ಆಮೇಲೆ ಸ್ಟಾರ್ಟ್ ಮಾಡಿದಾಗ ನೋಡೋಣ. ಬನ್ನಿ ಈಗ ಟೆಸ್ಟ್ ಡ್ರೈವ್ ಹೋಗೋಣ. ಬನ್ನಿ ಗೈಸ್, ನೋಡಿ ಇಲ್ಲಿ ಕ್ವಾಡಿಲ್ ಇಡಿ ಕಾಣಿಸ್ತೀಯಲ್ಲ ಹೆಂಗಿದೆ ಅಂತ, ನೋಡಿ ಹೆಂಗಿರತ್ತಂತ. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಎಕ್ಸಾಕ್ಟ್ ಹೆಂಗಿದೆ ಆ ಥರ ಇರುತ್ತೆ ನಿಮ್ಗೆ ಎಕ್ಸಾಸ್ಟ್ ಶಬ್ದ, ಸೈಲೆಂಟ್ ಆಗಿ ಇದೆ. ಆಮೇಲೆ ನಾನು ನನ್ನ ಹೈಟ್ ತೋರಿಸ್ತೀನಿ ರೀ. ನನ್ನ ಹೈಟಿಗೆ ಎಷ್ಟಿದೆ ಗಾಡಿ, ಕಟ್ಟಿಂಗಲ್ಲಿ ಆಗಲ್ಲ ಯಾಕಂದರೆ ಇದು ಸ್ವಲ್ಪ ಶಾರ್ಟ್ ಇದೆ. ನೋಡಿ ಇಷ್ಟು ಬಂದರೆ ನಿಮಗೆ ಕಟ್ ಆಗಲ್ಲ. ನಾನು 6'3" ಸೊ ಸ್ವಲ್ಪ ಶಾರ್ಟ್ ಇರೋರ್ಗೆ ಆಗುತ್ತೆ. ಒಂದು 5'8", 5'7" ಇರೋರ್ಗೆಲ್ಲ ಆರಾಮ್ಸೆ ಓಡಿಸ್ಬೋದು ಈ ಗಾಡಿ. ಇಲ್ಲಾಂದರೆ ಕ್ರಾಸಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ 6 ಅಡಿ ಮೇಲೆ ಇದ್ದರೆ. ಆಮೇಲೆ ಗಾಡಿ ಈ ಥರ ಕಾಣುತ್ತೆ ನೋಡಿ, ನಾನು ಕೂತಿರುವಾಗ ಈ ಥರ ಇದೆ ಗಾಡಿ. ಬ್ಯೂಟಿಫುಲ್ ಲುಕ್ ಇದೆ ಗಾಡಿಗೆ. ನೋಡಿ ಹಿಂಗಿದೆ ಅಂತ. ಹೆಫ್ಟಿ ಏನೂ ಇಲ್ಲ, ನಾರ್ಮಲ್ ಇದೆ ವೆಯ್ಟು. ನೀವು ಹಿಂಗೆ ಆ್ಯಕ್ಟಿವಾ ಆ ರೇಂಜ್ ಇದೆ ವೆಯ್ಟ್. ಅದು 150cc ಆದರೆ ಇದು ಅದೇ ಬೆಸ್ಟ್ ಇದರಲ್ಲಿ ಫೀಚರು. ನಿಮ್ಗೆ ಪರ್ಫಾರ್ಮೆನ್ಸು ಇದೆ, ಇದು ಇದೆ, ನಿಮ್ಗೆ ಪವರು ಅನ್ಸುತ್ತೆ. ನಿಮಗೆ ಪೆಪ್ಪಿನೆಸ್ ತುಂಬ ಇದೆ ಗಾಡಿದು. ಬನ್ನಿ ಟೆಸ್ಟ್ ಡ್ರೈವ್ ಹೋಗೋಣ. ಫಸ್ಟು ಅದ್ರ ಮೊದಲು ಹೆಲ್ಮೆಟ್ ಹಾಕೋದು, ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಬನ್ನಿ ಈಗ ಹೋಗೋಣ ಟೆಸ್ಟ್ ಡ್ರೈವ್ಗೆ. ಟೆಸ್ಟ್ ಡ್ರೈವಲ್ಲಿ ಆಯಿತು. ಇವಾಗ ಗಾಡಿ ಇದು ನಾನು ಹೇಳ್ತೀನಿ ಕನ್ಕ್ಲೂಷನಲ್ಲಿ, ಇದು ಸ್ಟೂಡೆಂಟ್ಸು ಮತ್ತು ಕಮ್ಯೂಟರ್ಸ್ ಡೈಲಿ ಆಫೀಸ್ ಅವ್ರಿಗೆಲ್ಲ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಈ ಗಾಡಿ. 150cc ಬೇರೆ, ಚೆನ್ನಾಗಿ ಪವರು ಇರುತ್ತೆ, ಮೈಲೇಜ್ ಬರೋಲ್ಲ, ಚೆನ್ನಾಗಿದೆ. ಸೊ ಇದನ್ನು ತೊಗೋಬೋದು, ಚೆನ್ನಾಗಿರೋ ಮೈಲೇಜು ಕೊಡುತ್ತೆ. ಈ ಗಾಡಿನ ತೊಗೋಬೇಕಂದ್ರೆ ಅವ್ರ ಡೀಲರ್ಶಿಪ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಹಾಕ್ತೀನಿ, ಮತ್ತು ಅದು ಫೋಟೋನೂ ಹಾಕ್ತೀನಿ ಡೀಲರ್ಶಿಪ್ ಯಾವುದಂತ. ಲೊಕೇಶನ್ ಎಲ್ಲ ಅಲ್ಲಿ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಳ್ಳಿ ಅದನ್ನು. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕು ಮಾಡಿ, ಶೇರು ಮಾಡಿ. ನೀವು ಶೇರ್ ಮಾಡಿದ್ರೇ ನನಗೆ ಪ್ರಮೋಟ್ ಆಗೋದು ಎಲ್ಲ ಕಂಟೆಂಟು, ಹಿಂಗೆ ಮತ್ತೆ ಕಂಟೆಂಟ್ ತರೋಕ್ಕಾಗೋದು. ಸೊ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಟಾಟಾ, ಬಾಯ್.